ಇನ್ನ ಡೆಲ್ಲಿಯಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಕೊಟ್ಟಿರೋ ಹೇಳಿಕೆ, ಚೀಟಿ ವಿಚಾರ ಬೆಚ್ಚಿಟ್ರೆ ಎರಡು ಪಕ್ಷದಲ್ಲಿಯೂ ಕ್ರಾಂತಿ ಆಗಿಬಿಡುತ್ತೆ. ಸದನದಲ್ಲಿ ಚೀಟಿ ಯಾರು ಕಳಿಸಿದ್ರು ಅಂತ ನಂಗೆ ಗೊತ್ತಿಲ್ಲ ಹೀಗಂತ ಶಾಸಕ ಯತ್ನಾಳ್ ಯಾವುದಕ್ಕೆ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಬಂದ್ಮೇಲೆ ಯತ್ನಾಳ್ ಅವ್ರು ಮಾತಾಡಿದ್ದಲ್ವಾ, ಆ ಚೀಟಿ ಅವ್ರ ಕೈ ಸೇರಿದ ಮೇಲೆ ಮಾತಾಡಿದವರು. ಸಚಿವರೋ ನಮ್ಮ ಪಕ್ಷದವರೋ ಯಾರೋ ಗೊತ್ತಿಲ್ಲ, ಹನಿ ಟ್ರ್ಯಾಪ್ ಆಗ್ತಿದೆ ಅಂತ ಸಚಿವ ರಾಜಣ್ಣ ಅಂತೂ ಹೇಳ್ತಾ ಇದ್ರು. ಏನ್ ರಾಜಣ್ಣ ಹೇಳಿಕೆಯಿಂದ ಕಾಂಗ್ರೆಸ್ನಲ್ಲೇ ಬಿರುಕು ಮೂಡಿದೆ, ಒಡಕು ಮೂಡಿದೆ. ಸಚಿವರ ಹೇಳಿಕೆ ನೋಡಿದ್ರೆ ಆ ಮಹಾನ್ ನಾಯಕ ಅದರಲ್ಲಿ ಇದಾನೆ ಅಂತ ಅನ್ಸುತ್ತೆ. ಆ ಮಹಾನ್ ನಾಯಕ, ನಾಲಾಯಕ್ಗಳು ಎಂದಿಗೂ ಮುಖ್ಯಮಂತ್ರಿ ಆಗಬಾರದು. ಚೀಟಿ ವಿಚಾರ ಬೆಚ್ಚಿಟ್ರೆ ಎರಡು ಪಕ್ಷಗಳಲ್ಲಿಯೂ ಕ್ರಾಂತಿ ಆಗತ್ತೆ. ಚೀಟಿ ಕಳಿಸಿದವ್ರು ಯಾರು ಅಂತ ಗೊತ್ತಿಲ್ಲ, ಸಚಿವರು ಅಥವಾ ನಮ್ಮ ಪಕ್ಷದವರು ಯಾರು ಅಂತ ಗೊತ್ತಿಲ್ಲ, ಹನಿ ಟ್ರ್ಯಾಪ್ ಆಗ್ತಾ ಇದೆ ಅಂತ ಸಚಿವ ರಾಜಣ್ಣ ಮಾತ್ರ ಹೇಳ್ತಾ ಇದ್ರು ಅಂತ ಯತ್ನಾಳ್ ಡೆಲ್ಲಿಯಲ್ಲಿ ಮಾತಾಡಿದ್ದಾರೆ ಈ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ. ಸರ್, ಈಗ ಹನಿ ಟ್ರ್ಯಾಪ್ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಬಂದಿದೆ ಸರ್, ನಾಳೆ ವಿಚಾರಣೆ ಕೂಡ. ಒಳ್ಳೇದಾಯ್ತು. ಇನ್ನೂ ಒಂದು ಮುಂದೆ ಹೋದ್ರೆ ಹೈಕೋರ್ಟ್ ಜಡ್ಜ್ಗಳದು ಟ್ರ್ಯಾಪ್ ಆಗಿದೆ ಅಂತಿದೆ. ಅವ್ರು ಹೇಳ್ತಾರೆ, ಅವರು ಕಾಂಗ್ರೆಸ್ನವ್ರು ಹೇಳೋದು ನಮಗೆ ಈಕೆ ಬಿಟ್ಟ ಗೊತ್ತಿಲ್ಲ. ಒಮ್ಮೊಮ್ಮೆ ಅಂಜಿಕೆ ಬರ್ತೈತೆ, ಅವ್ರು ಜಜ್ಮೆಂಟ್ ನೋಡಿದ್ರೆ ಹೋಗಿ ಏನೇನು ಆಗೈತಲ್ಲಪ್ಪ, ಇಫೆಕ್ಟ್ ಆಗೈತಲ್ಲ ಗೊತ್ತ ಅನಿಸ್ತದು ನೋಡಿದ್ರೆ. ದೆಹಲಿ ಭೇಟಿ ವಿಚಾರ, ದೆಹಲಿ ನಾನು ಹೇಳಿದವರು ನಿತಿನ್ ಗಡ್ಕರಿ ಅವರು ಮೊನ್ನೆ ಬಂದಾಗ ನಮ್ಮ ಸಕ್ಕರೆ ಕಾರ್ಖಾನೆ ಇಥನಾಲ್ ಫ್ಯಾಕ್ಟ್ರಿ ಉದ್ಘಾಟನೆಗೆ ಬರೋರಿದ್ದಾರೆ. ಅವ್ರ ಜೊತೆಗೆ ನಮ್ಮ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು, ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ ಅವರು, ಸೋಮಣ್ಣವರು ಮತ್ತು ನಮ್ಮೆಲ್ಲ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರಿಗೆ ಆಹ್ವಾನ ಕೊಡ್ಲಿಕ್ಕೆ ಬಂದಿದ್ದೇನೆ. ಅದನ್ನು ಬಿಟ್ಟರೆ ಯಾವುದೇ ರಾಜಕೀಯ ಯಾವುದೇ ಭೇಟಿಗೆ ಬಂದಿಲ್ಲ, ಯಾರ್ದೋ ಅಪಾಯಿಂಟ್ಮೆಂಟ್ ಕೇಳಿಲ್ಲ. ಹಾಗೆ ತಿರುಗಿದೆ ಯತ್ನಾಳ್ ಹೊಡಿಬೇಡ್ರಿ, ನಾ ಯಾರ ಅಪಾಯಿಂಟ್ಮೆಂಟು ಕೇಳಿಲ್ಲ, ಅಮಿತ್ ಶಾ ಅವ್ರದ್ದು ಕೇಳಿಲ್ಲ, ನಡ್ಡಾ ಅವ್ರದ್ದು ಕೇಳಿಲ್ಲ, BL ಸಂತೋಷ್ ಅವ್ರದ್ದು ಕೇಳಿಲ್ಲ, ಪ್ರಧಾನಮಂತ್ರಿಗಳು ಕೇಳಿಲ್ಲ. ನೀವು ಸುಮ್ಮನೆ ಹೊಡಿಬೇಡ. ಕೇರಳದ ರಾಜ್ಯಾಧ್ಯಕ್ಷರದ ಆಯ್ಕೆ ಆಗಿದೆ, ಕ್ವಶನ್ ಮಾರ್ಕ್ ಐತಲ್ರಿ, ಆಗಿದೆ ಆಗಿದೆ. ಕರ್ನಾಟಕದ ಯಾವಾಗ ಅಂತ ಅದು ನೀವು ವಿಜೇಂದ್ರ ಕೇಳೋಣ. ನೀವೇ ಹೊಡಿತೀರಲ್ಲ, ಅವ್ರು ನಿಮ್ಮನ್ನ ಕೇಳಿ 12 ದಿವಸದಲ್ಲಿ ಖಚಿತ. ಅಲ್ಲ, ನೀವು ಯಾರಾದ್ರೂ ಹೇಳಿದ್ರೆ ಸರ್ ಹೊಡಿಯೋದು, ನಾವು ಸುಮ್ಮನೆ ನಾವೇ ಹೊಡಿತೀವಿ. ನೀವು ಅವ್ರಿಗೆ ಅನ್ನ ಆಫೀಸಲ್ಲಿ ಹೇಳಿರ್ತಾರೆ ಹೊಡಿತೀವಿ. ಸುಪ್ರೀಂ ಕೋರ್ಟ್ಗೂ ಕೂಡ ಬಂದಿದೆ. ಮತ್ತೆ ನಿಮಗೆ ಯಾರೋ ಚೀಟಿ ಕೊಟ್ಟು ಕಳ್ಸಿದ್ರು, ನೀವು ಆ ಚೀಟಿ ನೋಡ್ಕೊಂಡು ಓದಿದ್ರಿ, ನಿಮ್ದು ಮತ್ತೆ ಸಚಿವರುಗಳದ್ದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಹಂಗಾಗಿ ನೀವು ವಿಚಾರ ಪ್ರಸ್ತಾಪ ಮಾಡಿ. ನೋಡಿ, ಚೀಟಿ ಯಾರು ಕಳಿಸಿದ್ರು ನನಗೂ ಗೊತ್ತಿಲ್ಲ. ಆ ಚೀಟಿಯಲ್ಲಿ ಬರೆದಂಥದ್ದು ಏನಾದರೂ ಹೇಳೋದಂದ್ರೆ ಎರಡು ಪಕ್ಷದಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ. ಅದಕ್ಕೆ ಎರಡು ಪಕ್ಷದ ನೇತಾರರು ಅದರ ಚೀಟಿಯ ಹಿನ್ನಡೆ ಇದೆ ಅನ್ನೋಂಥದ್ದು ಯಾರೋ ಕಳಿಸಿದ್ರು. ಅದು ಯಾರು ಕಳಿಸಿದ್ರು, ಸಚಿವರು ಕಳಿಸಿದ್ರು, ನಮ್ಮ ಪಾರ್ಟಿಯವರು ಯಾರು ಕಳಿಸಿದ್ರು ಗೊತ್ತಾಗಲಿಲ್ಲ. ಸರ್, ಆ ಚೀಟಿ ಪ್ರಸ್ತಾಪ ಮಾಡಿದ್ರಿ ಅಂತ ಹಂಗಿಲ್ಲ. ನೋಡ್ರಿ, ಈಗ ಇದು ರಾಜಣ್ಣವರು ಸಹಕಾರಿ ಮಂತ್ರಿಗಳು ಬಹಿರಂಗವಾಗಿ ಹೇಳ್ತಾ ಇದ್ರು, ಇಲ್ಲಿ ಏನು ಯಾವ ಟ್ರ್ಯಾಪ್ ಅದು ಹನಿ ಟ್ರ್ಯಾಪ್ ಆಗ್ತಾ ಇದೆ, ಹನಿ ಟ್ರ್ಯಾಪ್ ಆಗ್ತಾ ಇದೆ. ಅದು ಹೇಳಿದ ಮ್ಯಾಗೆ ನಾನು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದೆ. ನಾನೇನು ಬಜೆಟ್ ಮ್ಯಾಗ ಮಾತಾಡಿದ ನಾ ಕೇಳಿದೆ, ಒಬ್ಬ ಜವಾಬ್ದಾರಿಯುತವಾದಂಥ ಸಚಿವರೇ ಬಹಿರಂಗವಾಗಿ ಕರ್ನಾಟಕದಲ್ಲಿ ಅವ್ರ ಪಕ್ಷದವರೇ ಹನಿ ಟ್ರ್ಯಾಪ್ ಮಾಡ್ತಾಯಿತ್ತು ಅನ್ನೋಂಥದ್ದನ್ನು ಇವತ್ತು ನಾಡಿನ ಜನತೆ ಮುಂದೆ ಇಟ್ಟಾಗ ಇದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾಯಿತ್ತು. ಮತ್ತು ಸದನ ನಡೆಯುವಾಗ ಯಾರು ಹನಿ ಟ್ರ್ಯಾಪ್ ಮಾಡ್ತಾ ಇರೋದು, ಯಾರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇತ್ತು ಅನ್ನೋಂಥದ್ದು ನಾ ಪ್ರಶ್ನೆ ಮಾಡಿದ್ದೇನೆ. ಅದರಿಂದ ಕಾಂಗ್ರೆಸ್ನಲ್ಲಿ ಗಲಿಬಿಲಿ ಆಯಿತು. ಕಾಂಗ್ರೆಸ್ನಲ್ಲಿ ಒಂದು ರೀತಿ ಅವರಲ್ಲೇ ಒಂದು ರೀತಿ ಒಡಕು ಏನು ಆಗಿದೆ. ಇದಕ್ಕೆ ಕಾರಣ ಕಾಂಗ್ರೆಸ್ನಲ್ಲಿ ಯಾರಿದ್ದಾರೆ ಅನ್ನೋಂಥದ್ದನ್ನು ರಾಜಣ್ಣ ಅವ್ರ ಹೆಸರು ಹೇಳಿಲ್ಲ. ಆದರೆ ಆ ಹೆಸರು ಅವರು ಹೇಳುವಂಥ ಸಂಕೇತಗಳು ನೋಡಿದ್ರೆ ಕರ್ನಾಟಕದ ಒಬ್ಬ ಮಹಾನ್ ನಾಯಕ ಇರ್ಬೋದು ಅಂತ ನನಗೆ ಅನಿಸ್ತದೆ. ಸರ್, ಈಗ ಹನಿ ಟ್ರ್ಯಾಪ್ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಬಂದಿದೆ ಸರ್, ನಾಳೆ ವಿಚಾರಣೆ ಕೂಡ. ಯತ್ನಾಳ್ ಅವರಂತೂ ಇತ್ತೀಚೆಗೆ ಬಾಯಿ ಬಿಟ್ರೆ ಬೆಂಕಿ ಉಗುಳಿಯನ್ನೇ ಒಂದು ಬೆಂಕಿ ಉಂಡಿಯನ್ನೇ ಉಗುಳ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ರು. ಆ ಚೀಟಿಲಿ ಏನಿದೆ ಅನ್ನೋದನ್ನು ಹೇಳಿಬಿಟ್ರೆ ಎರಡೂ ಪಕ್ಷದಲ್ಲಿ ಕ್ರಾಂತಿ ಆಗ್ಬಿಡುತ್ತೆ ಅಂದ್ರು. ಏನಿದೆ ಹಂಗಾದ್ರೆ ಆ ಚೀಟಿಲಿ? ಚೀಟಿ ನಿಮ್ಮ ಹತ್ರ ಸಿಕ್ತಲ್ವಾ, ಯಾರು ಕೊಟ್ಟರು ಅಂತಲೂ ಗೊತ್ತಿಲ್ಲ ಅಂತಾರೆ. ಯಾವ ಹುರುಳಿಲ್ಲದೆ ಮಾತಾಡ್ತಾರೋ ಅಥವಾ ಎಲ್ಲ ಗೊತ್ತಿದ್ದು ಮಾತಾಡ್ತಿದ್ದಾರೋ ಯತ್ನಾಳ್ ಅವ್ರು ಗೊತ್ತಿಲ್ಲ. ಒಂದು ಕಡೆ ಇದೀಗ ಈ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಹೈಕೋರ್ಟ್ ಜಡ್ಜ್ಗಳಿಗೂ ಟ್ರ್ಯಾಪ್ ಮಾಡಿದ್ದಾರೆ ಅನ್ನೋ ಮಾತನ್ನು ಮಾತಾಡ್ತಾರೆ. ಅದನ್ನೇ ಹೇಳಿದ್ದು, ಯಾವ ಸಾಕ್ಷಿಗಳನ್ನು ಇಟ್ಕೊಂಡು ಈ ರೀತಿ ಆರೋಪವನ್ನು ಮಾಡ್ತಿದ್ದಾರೆ ಯತ್ನಾಳ್ ಅವರು ತಿಳಿತಾ ಇಲ್ಲ.
ಕರ್ನಾಟಕದಲ್ಲಿ 2 ಸಿಡಿ ಫ್ಯಾಕ್ಟರಿ ಕೆಲಸ ಮಾಡ್ತಾ ಇದೆ. ರಾಜಕಾರಣಿಗಳ ಬ್ಲಾಕ್ ಮೇಲ್ಗೆ ಹನಿ ಟ್ರ್ಯಾಪ್ ಕೃತ್ಯವನ್ನ ಎಸಗ್ತಾ ಇದ್ದಾರೆ ಅಂತ ಡೆಲ್ಲಿಯಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ವಾಗ್ದಾಳಿ ಮುಂದುವರಿಸಿದ್ದಾರೆ. ಕರ್ನಾಟಕದಲ್ಲಿ 2 ಸಿಡಿ ಫ್ಯಾಕ್ಟರಿಗಳು ಕೆಲಸ ಮಾಡ್ತಾ ಇದೆ. ರಾಜಕಾರಣಿಗಳ ಬ್ಲಾಕ್ ಮೇಲ್ಗೆ ಇದನ್ನ ಬಳಸ್ಕೊಳ್ತಾ ಇದ್ದಾರೆ ಹನಿ ಟ್ರ್ಯಾಪ್ನ ಅಂತ ಯತ್ನಾಳ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. 10ರಿಂದ 15 ವರ್ಷದಿಂದ ಇಂಥ ಕೃತ್ಯಗಳು ನಡೀತಲೇ ಬರ್ತಾ ಇದೆ. ಇವತ್ತು ನೆನೆದಲ್ಲ, 10-15 ವರ್ಷದಿಂದಲೂ ಕೂಡ ಆಡಳಿತ ವಿಪಕ್ಷಗಳ ಮಧ್ಯ ಜಟಾಪಟಿ ಇದ್ದೇ ಇರುತ್ತೆ ಬಿಡಿ, ಅದೇನು ಹೊಸ ವಿಚಾರ ಅಲ್ಲ. ಆದರೆ ಇಂಥ ಕೃತ್ಯಗಳನ್ನು ಅದಕ್ಕೆ ಎಳಿಬಾರ್ದು, ಇಂಥ ಕೃತ್ಯಗಳನ್ನು ಬಳಸಬಾರ್ದು. ಯಾರು ತಪ್ಪು ಮಾಡಿದ್ರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಯತ್ನಾಳ್ ಹೇಳಿರೋದು. ಮುಂದಿನ ದಿವಸನಾಗ ಹೇಳ್ತೇನೆ ಅದನ್ನು. ನಿಮ್ ಪಾರ್ಟಿಯವರು ಇದಾರೆ ಅದರಲ್ಲಿ? ಅದೇ ಹೇಳ್ತೇನೆ, ಮುಂದಿನ ದಿವಸನಾಗ ಅವ್ರು ಕಳಿಸಿದಂಥ ಚೀಟಿಯೊಳಗೆ ಏನಿತ್ತು ಅನ್ನೋದು ಅದ್ರದ್ದು ಅರ್ಥ ನೋಡಿಬಿಟ್ರೆ 2 ಪಾರ್ಟಿಯ ಮಹಾನ್ ನಾಯಕರು ಮನೆಗೆ ಹೋಗ್ಬೇಕಾಗ್ತದೆ. ಈಗ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಬಿಜೆಪಿ ಅವರು ಅದನ್ನ ಟೇಕ್ ಆಫ್ ಮಾಡೋದ್ರಲ್ಲಿ ವಿಫಲರಾದ್ರ ಅಂತ. ಇಲ್ಲ ನೋಡಿ, ಈಗ ನಾವು ನಮ್ಮ ವಿರೋಧ ಪಕ್ಷ ನಾಯಕರು ಎಲ್ಲ ಚರ್ಚೆ ಮಾಡಿ ನಾವು ಅವತ್ತನೇ ಅದನ್ನು ತಗೋಬೇಕಾಗಿತ್ತು. ಅವತ್ತು ಏನಾಯ್ತು, ಇನ್ನೊಂದು ನಮ್ಗೆ ಇಂಪಾರ್ಟೆಂಟ್ ಅಂದ್ರೆ ಈ ಕಾಂಟ್ರಾಕ್ಟ್ ಗುತ್ತಿಗೆ ಅಲ್ಲಿ ಏನು ಮೀಸಲಾತಿ ಏನು ಕೊಡೋದು ಇತ್ತಲ್ಲ, ಈ ಇಶ್ಯೂನು ಅಷ್ಟೇ ಇಂಪಾರ್ಟೆಂಟ್ ಇತ್ತು. ಅದರ ಹಿನ್ನೆಲೆಯಲ್ಲಿ ನಾವು ಮರುದಿವಸ ಅದನ್ನು ಟೇಕ್ ಆಫ್ ಮಾಡ್ತೀವಿ ಹೊರತು ನಮ್ಮ ಪಕ್ಷದಿಂದ ಆಗಲಿ ಯಾವುದೇ ರೀತಿಯಿಂದ ಗೊಂದಲ ಇರಲಿಲ್ಲ. ವಿರೋಧ ಪಕ್ಷಗಳ ನಾಯಕರಿಗೆ ನಮ್ಮ ಎಲ್ಲರೂ ನಾವು ಒಕ್ಕಟ್ಟಾಗಿನೇ ಅದನ್ನು ಅಟ್ಯಾಕ್ ಮಾಡಿದ್ದು, ಅದರಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ನಾವು ಟೇಕ್ ಆಫ್ ಮಾಡಲಿಕ್ಕೆ ಮತ್ತೊಂದು ಮಹತ್ವದ ಒಂದು ಇದನ್ನು ಹೋಗಬಾರ್ದು ಅಂತೇಳಿ 2 ಕೂಡ ನಾವು ಅಟ್ಯಾಕ್ ಮಾಡಿದ್ವಿ. ಡಿ ಕೆ ಶಿವಕುಮಾರ್ ಅವರ ಹಣಿಕೆ ಅವರೇ ಪಕ್ಷದ ನಾಯಕರು ನಿಮ್ಮನ್ನ ಬಳಸ್ಕೊಂಡ್ರು ಚೀಟಿ ಕೊಡೋ ಮೂಲಕ ಅನ್ನುವಂತ ಚರ್ಚೆ. ನಾ ಯಾರಿಂದ ಬಳಕೆ ಆಗುವ ವಸ್ತು ಅಲ್ಲಿ ನನಗೇನು ತಿಳಿತೈತಿ ಸತ್ಯನೇ ಮಾತಾಡ್ತೀನಿ. ನಾ ಯಾಕೆ ಅವ್ರು ಕಾಂಗ್ರೆಸ್ ಏಜೆಂಟ್ ಇಲ್ಲ ಅಲ್ಲ, ಅದೇ ರೀತಿ ಬಿಜೆಪಿ ಲೀಡರು, ಬಿಜೆಪಿ ಶಾಸಕ, ಒಬ್ಬ ಸಾಮಾನ್ಯ ಕಾರ್ಯಕರ್ತ. ನನ್ನ ಪಕ್ಷದ ಹಿತ, ರಾಜ್ಯದ ಹಿತ, ಕಾಂಗ್ರೆಸ್ನಲ್ಲಿರುವಂಥ ಒಡಕನ್ನ ಮತ್ತಿಷ್ಟು ಅದನ್ನ ಅಗಲು ಮಾಡ್ಬೇಕಂತ ಪ್ರಯತ್ನ ಮಾಡೋದನ್ನ ಹೊರತು ಅವ್ರು ಹೇಳಿದ್ದಕ್ಕೆ, ಸಚಿವರು ಹೇಳಿದ್ದಕ್ಕೆ ನಾ ಯಾರಿಗೂ ಕೇರ್ ಮಾಡೋದೇ ಇಲ್ಲ. ಮುಖ್ಯಮಂತ್ರಿಗೆ ಕೇರ್ ಮಾಡೋದಿಲ್ಲ. ಅವ್ರು ಏನೇ ಮಾತಾಡಿದ್ರೆ ಅವರಿಗೂ ಉಲ್ಟಾ ಮಾತಾಡ್ತಾರೆ.